ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಆಸುರಿ ಸಂಪತ್ತು ಅದನ್ನು ವಿವರಿಸಿಕೊಂಡು ಹೋಗ್ತಾ ಇದ್ದಾನೆ. ನಾವೀಗಾಗಲೇ ಬಹಳಷ್ಟು ನೋಡಿದ್ದೇವೆ. ದುಷ್ಟರ ಸ್ವಭಾವ ಗುಣ ಯಾವ ರೀತಿ ಇರ್ತದೆ, ಅಥವಾ ಇಂಥ ದುಷ್ಟಶಕ್ತಿಗಳ ಪ್ರಭಾವಕ್ಕೆ ಒಳಗಾದವರ ಸ್ವಭಾವ ಗುಣಗಳು ಯಾವ ರೀತಿ ಇರ್ತದೆ ಅದನ್ನು ಕೃಷ್ಣ ವಿವರಿಸಿಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ ಕೃಷ್ಣ ತಿಳಿಸ್ತಾನೆ, ಅಸೋಮಯ ಹತಶತ್ರು ಹನಿಷ್ಯೇ ಚಾಪರಾನಪಿ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖೀ. ಈ ಆಸುರಿ ಸಂಪತ್ತನ್ನು ಹೊಂದಿದವರು ದುಷ್ಟ ಮಂದಿ, ಕೆಟ್ಟ ಮಂದಿ ಯಾವ ರೀತಿ ಇರ್ತಾರೆ ಅಂತೇಳಿದ್ರೆ, ಅಸೋಮಯ ಹತಶತ್ರು ಹೇ, ನನ್ನಿಂದಾಗಿ ಅವನು ಸತ್ತೋಗ್ಬಿಟ್ಟ. ಅಸೋಮಯ ಹತಃ ಶತ್ರು, ನನ್ನ ಶತ್ರು ನನ್ನಿಂದ ಸತ್ತೋಗ್ಬಿಟ್ಟ. ಅವನು ನನ್ನಿಂದ ಸತ್ತೋದ ಅಂತೇಳಿದ್ರೆ ಅನೇಕ ವಿಧದಿಂದ. ಒಂದೇನು ಅಂತೇಳಿದ್ರೆ, ನಾನೇ ಅವನನ್ನು ಕೊಂದು ಹಾಕಿದೆ, ಅಥವಾ ನಾನು ಅವನನ್ನು ಕೊಲ್ಲಿಸಿದೆ. ಈ ರೀತಿಯೆಲ್ಲ ತಿಳ್ಕೊಳ್ಳೋದು ಒಂದು ರೀತಿಯಾದರೆ, ಇನ್ನೊಂದು ರೀತಿಯ ಭಾವನೆಗಳು ಇದೆ. ಅಹಂಕಾರದಿಂದ ತುಂಬಿದ ಭಾವನೆ. ಅದಕ್ಕೆ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ನೋಡಿದ್ರಾ, ನನಗೆ ಬೈದು ಸದ್ದು ಹೋದ ಅವನು. ನಾನು ಶಾಪ ಹಾಕಿದೆ, ನಾನು ಶಾಪಕ್ಕೆ ಸತ್ತೋದ ಅವನು. ನನಗೆ ಈ ಕೆಟ್ಟದ್ದು ಮಾಡಿದ, ಅದಕ್ಕೆ ಸತ್ತೋದ ಅಂತ ಹೇಳಿದರೆ, ನಾನು ಬಹಳ ದೊಡ್ಡ ವ್ಯಕ್ತಿ, ಬಹಳ ದೊಡ್ಡ ತಪಸ್ವಿ, ನನಗೆ ಏನು ಕೆಟ್ಟದ್ದು ಮಾಡಿದ್ರು ಕೂಡ ಅವ್ರು ಸತ್ತೋಗ್ಬಿಟ್ರು, ಈ ರೀತಿ ತಿಳ್ಕೊಳ್ಳುವಂತಹ ವ್ಯಕ್ತಿಯು ಅಂತ ಹೇಳಿದರೆ, ಒಳಗಿನಿಂದ ಅಹಂಕಾರ, ನನ್ನಿಂದಲೇ ಆಗದು, ನಾನೇ ಕೊಂದದ್ದು ಅಂತ. ಅಷ್ಟು ಮಾತ್ರ ಅಲ್ಲ, ಹನಿಷ್ಯೇ ಚಾಪರಾನಪಿ, ಈ ರೀತಿ ಒಬ್ಬ ವ್ಯಕ್ತಿ ಇವನಿಗೆ ವಿರೋಧವನ್ನು ಮಾಡಿ ಸತ್ತು ಹೋದ ಅಂತ ಹೇಳಿದರೆ, ಅದೇ ಇವನಿಗೆ ಎಲ್ಲರ ಮುಂದೆ ತನ್ನ ಜಂಭವನ್ನು ಕೊಚ್ಚಿಕೊಳ್ಳಿಕ್ಕಾಯಿತು. ಅಷ್ಟು ಮಾತ್ರ ಅಲ್ಲ, ಇನ್ನೂ ತಾನು ಹೇಳ್ತಾನೆ, ಉಳಿದವರನ್ನು ನಾನು ಹೀಗೆ ಮುಗಿಸ್ಬಿಡ್ತೇನೆ, ಹೀಗೆ ಕೊಂದಾಕ್ಬಿಡ್ತೇನೆ, ಅವನು ನನ್ನಿಂದ ಸತ್ತೋದ, ಉಳಿದವರನ್ನು ನಾನು ಹೀಗೆ ಕೊಂದಾಕ್ಬಿಡ್ತೇನೆ. ಅಂದರೆ ಎಲ್ಲರನ್ನು ಕೊಲ್ಲುವ ತಾಕತ್ತು ನನಗಿದೆ, ಎಲ್ಲ ನನ್ನಿಂದಲೇ ಆಗ್ತಾ ಇರುವುದು. ಅಂದರೆ ಅಸುರರಲ್ಲಿ ಕಾಣುವಂತಹ ದೊಡ್ಡ ಕೆಟ್ಟ ಗುಣ ಏನು ಅಂತೇಳಿದರೆ, ನಾನೇ ಸ್ವತಂತ್ರ ಅಂತ. ಒಳಗೆ ದೇವರು ಸ್ವತಂತ್ರನಾಗಿ ಒಬ್ಬ ಇದ್ದಾನೆ, ಆ ದೇವರಿಗಿಂತ ಬೇರೆಯಾಗಿ ದೇವರ ಅಡಿಯಾಳಾಗಿ ಅಸ್ವತಂತ್ರನಾಗಿ ನಾನಿದ್ದೇನೆ, ಈ ಭಾವನೆಯೇ ಇಲ್ಲ ಅವರಲ್ಲಿ. ಮತ್ತು ಏನು ಅಂತ ಹೇಳಿದ್ರೆ, ಅವನೇ ನಾನು, ಆ ದೇವರೇ ನಾನು, ಸೋಹಂ, ಆ ದೇವರೇ ನಾನು, ಇದೇ ಭಾವನೆಯೇ ಇರೋದು. ಅದರಿಂದಾಗಿ ಹೇಳೋದು, ನಾನೇ ಕೊಂದುಬಿಟ್ಟದ್ದು, ಇನ್ನೂ ಎಲ್ಲರನ್ನು ಮುಗಿಸ್ಬಿಡ್ತೇನೆ, ನಾನು ಮುಗಿಸುವ ತಾಕತ್ತಿದೆ, ಈ ರೀತಿ ತಿಳ್ಕೊಳ್ಳುವಂಥದ್ದು, ಈ ರೀತಿ ಹೇಳಿಕೊಂಡು ಬರುವಂಥದ್ದು, ಅಂದರೆ ಬಡಾಯಿ ಕೊಚ್ಕೊಂಡು ತಿರುಗುವಂಥದ್ದು. ಯಾವತ್ತೂ ದೈವೀ ಸಂಪತ್ತು ಹೊಂದಿದವರು ಒಳ್ಳೆಯವರು ಈ ರೀತಿ ಹೇಳೋದೇ ಇಲ್ಲ. ಅವರೇನು ಅಂತ ಹೇಳಿದ್ರೆ, ನಮ್ಮ ಕೈಯಲ್ಲಿ ಏನಿದೆ ಎಲ್ಲ ದೇವರ ಕೈಯಲ್ಲಿರೋದು, ಈ ರೀತಿ ಯಾವತ್ತೂ ತಿಳ್ಕೊಂಡಿರುವಂಥವ್ರು. ಅಸುರರಿಗೆ ಅದಿಲ್ವೇ ಇಲ್ಲ. ಅದಕ್ಕೋಸ್ಕರ ಉಳಿದವರನ್ನು ನಾನು ಕೊಂದುಬಿಡ್ತೇನೆ ಅಂತ ಹೇಳಿದ್ರೆ, ಕೊಲ್ಲಿಸ್ತೇನೆ ಅಂತಲೂ ಆಗ್ಬೋದು, ಬೇರೆಯವ್ರ ಮೂಲಕ ಕೊಲ್ಲಿಸಿಬಿಡ್ತೇನೆ. ಅದಕ್ಕೋಸ್ಕರ ಕೆಲವರು ಹೇಳೋದುಂಟು, ನೋರು ನನ್ನ ಸುದ್ದಿಗೆ ಬರಬೇಡ, ನನ್ನ ಸುದ್ದಿಗೆ ಬಂದು ಇವಾಗ ಕೆಲವರು ಹಾಳಾಗಿ ಹೋಗ್ಬಿಟ್ಟಿದ್ದಾರೆ, ನೀನು ಹಾಳಾಗಿ ಹೋಗ್ಬಿಡ್ತೀಯ, ಅದಕ್ಕೆ ನಮ್ಮ ಸುದ್ದಿಗೆ ಬರಬೇಡ. ನಾನು ಶಾಪ ಕೊಟ್ಟೆ ಅಂತ ಹೇಳಿದ್ರೆ ನೀನು ಸರ್ವನಾಶ ಆಗಿ ಹೋಗ್ಬಿಡ್ತೀಯ. ನೋಡಿ, ಈ ರೀತಿಯೆಲ್ಲ ಜಂಭದ ಮಾತುಗಳನ್ನು ಕೊಚ್ಚಿಕೊಳ್ಳುವುದುಂಟು. ಅದೇನೇ ಇಲ್ಲಿ ಹೇಳ್ತಾ ಇರೋದು. ನೋಡಿ, ಈಗಾಗಲೇ ಹೋಗ್ಬಿಟ್ಟಿದ್ದಾರೆ ಅನೇಕ ಮಂದಿ, ಇನ್ನೂ ಕೆಲವರನ್ನು ನಾನು ತೆಗೆದು ಬಿಡ್ತೇನೆ, ನನಗೆ ಯಾರ್ಯಾರು ವಿರೋಧಿಗಳಿದ್ದಾರೆ ಅವರನ್ನೆಲ್ಲ ನಾನು ನಾಶ ಮಾಡಿಬಿಡ್ತೇನೆ. ಅಂದರೆ ನಾನೇ ಸರ್ವ ಸಮರ್ಥ. ಯಾಕೆ ಅಂತ ಹೇಳಿದರೆ, ಈಶ್ವರೋಹಂ, ಈಶ್ವರ ಅಂತ ಹೇಳಿದರೆ ಸರ್ವ ಸಮರ್ಥ, ನಾನು ಎಲ್ಲವನ್ನು ಮಾಡಬಲ್ಲೆ, ನನಗೆಲ್ಲವನ್ನು ಮಾಡುವ ತಾಕತ್ತಿದೆ, ಈ ರೀತಿ ತಿಳ್ಕೊಂಡ ಮಂದಿ. ಅಥವಾ ಇನ್ನೂ ನೀವು ಮುಂದೆ ಹೋದರೆ ಈ ಅಸುರರು ಇನ್ನೂ ದುಷ್ಟರಾಗಿದೆ. ಯಾವ ರೀತಿ ಇರ್ತಾರೆ ಅಂದರೆ, ನಾನೇ ಈಶ್ವರ ಅಂತ ಹೇಳುವವರು, ನಾನೇ ದೇವರು ಅಂತ ಹೇಳುವಂಥವ್ರು, ನಾನೇ ಬ್ರಹ್ಮ, ಈ ರೀತಿ ಹೇಳುವಂತಹ ಮಂದಿ. ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಮಾತು ಅವರಲ್ಲಿ ಯಾವತ್ತೂ ನಾವು ಕೇಳ್ಬೋದು. ಇಂಥ ಮಾತುಗಳನ್ನು ಅದನ್ನು ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅಹಂ ಭೋಗಿ, ನಾನೇ ಎಲ್ಲವನ್ನು ಭೋಗಿಸುವವನು, ಸುಖ ಭೋಗಗಳನ್ನೆಲ್ಲ ಅನುಭವಿಸುವವನು ನಾನೇ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನನಗೆ ಏನು ಸುಖಕ್ಕೆ ಬೇಕೋ ಅದೆಲ್ಲ ಸಿಕ್ಕಿಬಿಟ್ಟಿದೆ. ಕೆಲವರು ಹೇಳೋದುಂಟು, ನಮಗೆಲ್ಲ ಇದೆ, ಏನೂ ಕೊರತೆ ಇಲ್ಲ, ಏನೂ ಕಡಿಮೆ ಇಲ್ಲ, ಎಲ್ಲ ಇದೆ ನಮಗೆ. ಅರ್ಥಾತು ನಾನೇ ಎಲ್ಲ ಸುಖ ಭೋಗಗಳನ್ನು ಪಡೆದವನು. ಏನು ಪಡೆದಿದ್ದೀರಿ? ಯಾಕಂದರೆ ನಿಜವಾದ ವಿಷಯ ಅರ್ಥ ಆದರೆ ಯಾವತ್ತೂ ಈ ಭಾವನೆಗಳೆಲ್ಲ ಬರಲ್ಲ. ನಿಜವಾದ ವಿಷಯ ಏನು ಅಂತ ಹೇಳಿದ್ರೆ, ಯಾರು ಸಾವಿನ ದವಡೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ಈಗಲೂ ಆಗಲೂ ಗೊತ್ತಿಲ್ಲ,
ಯಾಕಂತ ಹೇಳಿದ್ರೆ ಸಾವು ಅನ್ನುವುದು ವಯಸ್ಸಾದ ಮೇಲೆ ವೃದ್ಧಾಪ್ಯದಲ್ಲೇ ಬರ್ತದೆ ಅಂತಿಲ್ಲ. ಯೌವನದಲ್ಲೂ ಬರಬಹುದು, ಬಾಲ್ಯದಲ್ಲೂ ಬರಬಹುದು, ಯಾವುದೇ ಕಾಲದಲ್ಲೂ ಬರಬಹುದು. ಹೀಗೆ ಅನಿಶ್ಚಿತವಾದಂತಹ ಸಾವು ಯಾವಾಗಂತ ಗೊತ್ತಿಲ್ಲ. ಇಂತಹ ಸಾವಿನ ದವಡೆಗೆ ಸಿಕ್ಕಿದ ವ್ಯಕ್ತಿ ನಾನು ಸುಖವಾಗಿದ್ದೇನೆ, ಎಲ್ಲ ಸುಖ ಭೋಗಗಳನ್ನು ನಾನು ಪಡೆದು ಬಿಟ್ಟಿದ್ದೇನೆ, ನನ್ನಷ್ಟು ಸುಖಿ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಳ್ತಾರೇನು? ಇಲ್ಲ. ಆದರೆ ಯಾರಿಗೆ ಮುಂದಿನ ಜೀವನದ ಬಗ್ಗೆ ಗೊತ್ತಿಲ್ಲ, ದೇವರ ಅರಿವಿಲ್ಲ, ನಾಸ್ತಿಕತೆ ಇದೆ ಒಳಗೆ, ಅವರೇ ಹೇಳುವಂತಹ ಮಾತಿದು. ನಾನು ಎಲ್ಲ ಸುಖ ಭೋಗಗಳನ್ನು ಪಡೆದು ಬಿಟ್ಟಿದ್ದೇನೆ. ಇನ್ನೂ ಯಾವ ರೀತಿ ಇರ್ತದೆ ಅಂದರೆ ಸಿದ್ಧೋಹಂ ಅಂತ ಹೇಳಿದರೆ ಇಂಥ ಮಾತನ್ನು ನಾವು ಕೇಳಿದ್ದೇವೆ, ಜಗತ್ತಿನಲ್ಲಿ ಕೇಳಿದ್ದೇವೆ. ನೋಡಿ, ನಾನು ಏನು ಮಾಡಬೇಕಿತ್ತು ಎಲ್ಲ ಮಾಡಿ ಆಯಿತು, ನನಗಿನ್ನೇನೂ ಬಾಕಿ ಇಲ್ಲ, ಎಲ್ಲ ಮಾಡಿ ಆಗಿದೆ ನಾನು ಅಂತ ಹೇಳಿದ್ರೆ ನಾನು ಸಿದ್ಧ. ಇದೇ ಸಿದ್ಧೋಹಂ ಅಂತೇಳು. ನಾನೆಲ್ಲ ಮಾಡಾಗಿದೆ, ನನಗೇನೂ ಬಾಕಿ ಇಲ್ಲ. ಏನೂ ಮಾಡೇ ಇಲ್ಲ ಅಂದರೆ ಇವನಿಗೆ ನಾನು ಮನುಷ್ಯನಾಗಿ ಯಾಕೋಸ್ಕರ ಬಂದಿದ್ದೇನೆ, ಏನು ಮಾಡಬೇಕಾಗಿದೆ ಗೊತ್ತೇ ಇಲ್ಲ ಇವನಿಗೆ. ಮತ್ತೇನು ಅಂದರೆ ತಿಂದು ಉಂಡು ತೇದಿ ಹೋಗುವುದೇ ಜೀವನ ಅಂತ ತಿಳ್ಕೊಂಡಿದ್ದಾನೆ. ಅದಕ್ಕೋಸ್ಕರ ನಾನು ಏನು ಬೇಕೋ ಎಲ್ಲ ತಿಂದುಬಿಟ್ಟಿದ್ದೇನೆ, ಏನು ಬೇಕೋ ಎಲ್ಲ ಭೋಗಿಸಿಬಿಟ್ಟಿದ್ದೇನೆ, ಯಾರ್ಯಾರಿಗೆ ಯಾವ್ಯಾವ ಆಸ್ತಿ ಪಾಲು ಮಾಡಬೇಕೋ ಎಲ್ಲ ಆಸ್ತಿ ಪಾಲು ಮಾಡಾಗಿದೆ, ಇನ್ನೇನಿದೆ ನೋಡಿ. ಈ ರೀತಿ ತಿಳ್ಕೊಂಡ ಮಂದಿ ಇವರು. ಅದನ್ನೇ ಇಲ್ಲಿ ಹೇಳ್ತಾನೆ ಸಿದ್ಧೋಹಂ. ಅಥವಾ ಇನ್ನು ಕೆಲವರು ಏನು ಅಂತ ಹೇಳಿದ್ರೆ ಏನೋ ಸ್ವಲ್ಪ ಏನೋ ತಾವನ್ನು ಹೇಳಿದ್ದು ನಡೆದು ಬಿಡ್ತದೆ, ಅದನ್ನು ಕೇಳಿಯ ಒಳಗಿನಿಂದ ಜಂಬ, ನಾನು ಸಿದ್ಧ ಪುರುಷ, ನಾನು ಪವಾಡ ಪುರುಷ, ಎಲ್ಲಿವರೆಗೆ ಅಂದರೆ ನಾನು ದೇವಮಾನವ, ನಾನೇ ದೇವರು. ಈ ರೀತಿಯೆಲ್ಲ ಭ್ರಮಿಸಿ ಕೂತ್ಕೊಳ್ಳುವಂತಹ ಮಂದಿ ಯಾರು ಅಂದರೆ ಅಸುರಿ ಶಕ್ತಿಗಳು. ಈ ರೀತಿ ಇರ್ತಾರೆ ಅವರು, ಅಸುರರು ಈ ರೀತಿ ಇರ್ತಾರೆ. ಅಥವಾ ಅಸುರ ಸಂಪತ್ತನ್ನು ಹೊಂದಿದವರು ಈ ರೀತಿ ಇರ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಹಂ ಬಲವಾನ್, ನಾನು ಬಲಿಷ್ಠನಿದ್ದೇನೆ, ಈ ರೀತಿ ತಿಳ್ಕೊಂಡಿರ್ತಾರೆ. ಅಂದರೆ ಬಲಿಷ್ಠನಿದ್ದೇನೆ ಅಂದರೆ ಸಮರ್ಥನಿದ್ದೇನೆ, ನಾನು ಏನು ಬೇಕಾದರೂ ಮಾಡಲಿಕ್ಕೆ ಸಮರ್ಥನಿದ್ದೇನೆ ನಾನು. ಅದಕ್ಕೋಸ್ಕರ ಯಾರಾದರೂ ಯಾರ ಬಗ್ಗೆ ಹೇಳಿದ್ರೆ ನಿಮ್ಗೇನು ಮಾಡಬೇಕು ಹೇಳಿ, ಅವ್ರಿಗೇನು ಮಾಡಬೇಕು, ಒಂದು ಮಾತು ನನಗೆ ಹೇಳಿಬಿಡಿ, ಚಿಟಿಕೆ ಹೊಡೆಯುವುದರೊಳಗೆ ನಾನು ಅವರನ್ನು ಮುಗಿಸ್ಬಿಡ್ತೇನೆ. ಚಿಟಿಕೆ ಹೊಡೆಯೋದ್ರೊಳಗೆ ನಿಮ್ಗೇನು ಬೇಕು ಎಲ್ಲ ಧ್ವಂಸ ಮಾಡಿಬಿಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಸರ್ವ ಸಮರ್ಥ. ಈ ರೀತಿ ಭ್ರಮಿಸಿ ಕೂತ ಮಂದಿ. ತೇನ ವಿನ ತೃಣಮಪಿ ನ ಚಲತಿ ಎನ್ನುವಂತಹ ಉಪನಿಷತ್ತಿನ ಮಾತು ಅವರಿಗೂ ಗೊತ್ತೇ ಇಲ್ಲ. ಅಂದರೆ ಭಗವಂತನಿಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಗೋದಿಲ್ಲ. ಹೀಗಿರಬೇಕಾದ್ರೆ ನಾನೇ ಎಲ್ಲ ಮಾಡಿಬಿಡ್ತೇನೆ ಅಂತ ಏನ್ರಿ, ಇದೇನು ಮಾತಿದು? ಇದು ಕೇವಲ ಜಂಭದ ಮಾತು, ಅಹಂಕಾರದ ಮಾತು, ಏನನ್ನೂ ಅರಿಯದ ಮಾತು. ಸುಖಿ, ನಾನೇ ಸುಖಿಯಾಗಿರುವ ವ್ಯಕ್ತಿ. ಜೀವನದಲ್ಲಿ ನನ್ನಷ್ಟು ಸುಖಿಯಾಗಿರುವವನು ಇನ್ಯಾರೂ ಇಲ್ಲ. ನೋಡಿ, ಈ ಮಾತನ್ನು ಅನೇಕ ಮಂದಿ ಹೇಳೋರಿದ್ದಾರೆ. ನೋಡ್ರಿ, ನಮ್ಮ ಜೀವನದಲ್ಲಿ ಏನೂ ಕಷ್ಟ ಇಲ್ಲ, ನಾನು ಏನು ಬಯಸ್ತೇನೆ ಎಲ್ಲ ಸಿಕ್ಕಿಬಿಡ್ತದೆ, ನಾನು ಬಯಸಿದ್ದೆಲ್ಲ ಸಿಕ್ಕಿಬಿಡ್ತದೆ, ನಾನು ಸುಖವಾಗಿದ್ದೇನೆ. ಈ ರೀತಿ ಭ್ರಮಿಸಿ ಕೂತ ಮಂದಿ. ಇಲ್ಲಿ ನಮಗೆ ಪ್ರಶ್ನೆ ಬರ್ತದೆ, ಹೌದ್ರಿ, ಅವ್ರಿಗೆ ದೇವರೆಲ್ಲ ಕೊಟ್ಟಿದ್ದಾನೆ, ಕೋಟಿ ಕೋಟಿ ಕೊಟ್ಟಲೆ ಆಸ್ತಿ ಕೊಟ್ಟಿದ್ದಾನೆ, ಕೈಕಾಲುಗಳಿಗೆ ಆಳು, ಒಳ್ಳೆ ತಂದೆ ತಾಯಿ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಎಲ್ಲವೂ ಚೆನ್ನಾಗಿದೆ. ಹೀಗಿರಬೇಕಾದ್ರೆ ಅಯ್ಯೋ ಅವ್ರ ಸುಖ ನಾನು ಚೆನ್ನಾಗಿ ಸುಖವಾಗಿದ್ದೇನೆ ಅಂತ ಹೇಳೋದು ತಪ್ಪ? ಸರಿ ಅಲ್ವಾ? ನೋಡಿ, ಈ ಪ್ರಶ್ನೆ ಬರ್ತದೆ. ಯಾಕಂದರೆ ಸುಖಕ್ಕೆ ಬೇಕಾದದ್ದು ಎಲ್ಲನ್ನೂ ಪಡೆದಿರಬೇಕಾದ್ರೆ ನಾನು ಸುಖಿ ಅಂತ ಹೇಳೋದ್ರಲ್ಲಿ ಏನು ತಪ್ಪಿದೆ? ಈ ರೀತಿ ಪ್ರಶ್ನೆ ಬಂದೇ ಬರ್ತದೆ. ಇವಾಗ ಉದಾಹರಣೆಗೆ ಹಿರಣ್ಯಕಶಿಪು ಇದ್ದ, ನಾನು ಅತ್ಯಂತ ಸುಖಿಯಾದವನು ಅಂತ ತಿಳ್ಕೊಂಡಿದ್ದ. ಅಲ್ಲ, ಹೌದು, 3 ಲೋಕದ ಒಡೆತನ ಅವನಿಗಿತ್ತು, ಅವನು ಹೇಳಿದಾಗೆಲ್ಲ ನಡೀತಾ ಇತ್ತು, ಅವನಿಗೆ ಎದುರಾಳಿಗಳೇ ಇರಲಿಲ್ಲ. ಹಾಗಿರ್ಬೇಕಾದ್ರೆ ಅವನು ಸುಖಿ ಅಲ್ವಾ? ಅದರಲ್ಲಿ ಏನು ತಪ್ಪಿದೆ? ಈ ರೀತಿ ಸಾಮಾನ್ಯವಾಗಿ ಪ್ರಶ್ನೆ ಬಂದೇ ಬರ್ತದೆ. ಹೌದು, ಮೇಲು ನೋಟಕ್ಕೆ ಇದು ಆ ರೀತಿ ಕಾಣಿಸ್ತದೆ ಅಷ್ಟೇ. ಆದರೆ ನಿಜವಾಗಿ ನಾವು ನೋಡಲಿಕ್ಕೆ ಹೋದರೆ ಈ ಜಗತ್ತಿನಲ್ಲಿ ಸುಖಿಗಳು ಅಂತ ಯಾರಿದ್ದಾರೆ? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಮರಣದಂಡನೆಗೆ ಒಯ್ಯುವವನಿಗೆ ಸುಖ ಎಲ್ಲಿದೆ? ಇನ್ನು 1/4 ಗಂಟೆಯಲ್ಲಿ ಅವನಿಗೆ ಗಲ್ಲಿಗೇರಿಸ್ತಾರೆ. ಅಂಥ ವ್ಯಕ್ತಿಗೆ ಸುಖ ಇದೆಯೇನು? ಯಾಕಂದೇಳಿದ್ರೆ ನಾನು ಸಾಯ್ತೇನೆ, ನನಗಿನ್ನೇನು ಸುಖ? ಹಾಗೆಯೇ ಯಾರಿಲ್ಲಿ ಸಾವಿನ ದವಡೆಯಲ್ಲಿ ಸಿಕ್ಕಿದ್ದಾನೆ, ಯಾರೋ ಅಸ್ವತಂತ್ರನಾಗಿದ್ದಾನೆ ಅಂದರೆ ನನಗೆ ಇಚ್ಛಿಸಿದಾಗ ಇಲ್ಲಿ ಏನೂ ನಡೀತಾ ಇಲ್ಲ, ಸಾವಿನಿಂದ ಪಾರಾಗಲಿಕ್ಕಾಗ್ತಾ ಇಲ್ಲ, ವೃದ್ಧಾಪ್ಯ ನನ್ನನ್ನೇ ಬಿಡ್ತಾ ಇಲ್ಲ. ಹೀಗಿರಬೇಕಾದ್ರೆ ಏನ್ರಿ ಸುಖ? ಯಾವುದು ಸುಖ?
ಈ ರೀತಿ ಸಾಮಾನ್ಯವಾಗಿ ಪ್ರಶ್ನೆ ಬಂದೇ ಬರ್ತದೆ. ಆದರೆ ಅದು ಕೂಡ ನಮಗೆ ಸಮಾಧಾನ ಆಗಲ್ಲ. ನೋಡಿ, ಇದೆಲ್ಲ ನೀವು ಯೋಚನೆ ಮಾಡ್ತಾ ಕೂತ್ರೆ ಈ ರೀತಿ ಅಷ್ಟೇ. ಮುದಿತನ ಬರೋದು ಬರ್ತಾನೆ ಇರ್ತದೆ. ವೃದ್ಧಾಪ್ಯ ಮುಂದೆ ನಾನು 70 ವರ್ಷ ಆದಮೇಲೆ ವೃದ್ಧಾಪ್ಯ ಬರ್ತದೆ ಅಂತೇಳಿ ತಾರುಣ್ಯದಲ್ಲಿರಬೇಕಾದ್ರೆ 20 ವರ್ಷದಲ್ಲಿ ನಾನು ಎಂಜಾಯ್ ಮಾಡದೇ ಇರಲಿಕ್ಕಾಗತ್ತಾ? ಅದು ಬಂದಾಗ ನೋಡ್ಕೊಳ್ಳೋಣ. ಮುಂದೆ ನೀವೇನು ಹೇಳಿದಾಗ ಏನೋ ಕಷ್ಟ ಬಂದಾಗ ಆವಾಗ ನೋಡ್ಕೊಳ್ಳೋಣ. ಆ ಮುಂದೆ ಕಷ್ಟ ಬರುತ್ತೆ ಅಂತ ಈಗ ಯಾಕ್ರಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಕು? ಈಗ ಯೌವನದಲ್ಲಿ ಎಂಜಾಯ್ ಮಾಡಬೇಕು, ಮಜಾ ಮಾಡಬೇಕು, ಖುಷಿ ಪಡಬೇಕು. ಇದೇ ಜೀವನ, ಇದೇ ಸುಖವಾಗಿ ಇರಬೇಕು ಅಂತ ಈ ರೀತಿ ತಾವು ಹೇಳ್ತಾರೆ. ಹೌದು, ಈ ರೀತಿ ಮಾಡೋದು ಸರಿ ಅಲ್ವಾ? ಈ ರೀತಿ ಸುಖವನ್ನು ಅನುಭವಿಸುವುದು ಸರಿ ಅಲ್ವಾ? ಏನೋ ನನಗೆ ಮುಂದೆ ಕಷ್ಟ ಬರುತ್ತೆ ಅಂತೇಳಿ ಮುಂದೆ ಸಾಯ್ತೇನೆ ಅಂತೇಳಿ ಇವಾಗ ಸುಖ ಪಡದೇ ಇರಲಿಕ್ಕಾಗತ್ತಾ? ಸಾಯಿದು ಒಂದು ದಿನ ಇದ್ದದ್ದೇ. ಈ ರೀತಿ ಸಾಮಾನ್ಯವಾಗಿ ಪ್ರಶ್ನೆ ನಮ್ಮೊಳಗೆ ಬರಬಹುದು. ಹೌದು, ಇಲ್ಲಿ ತಿಳ್ಕೊಳ್ಬೇಕಾದದ್ದೇನು ಅಂತ ಹೇಳಿದರೆ, ಮನುಷ್ಯ ಯೌವನದಲ್ಲಿಯೂ ಕೂಡ ನಾನು ಸುಖ ಅನುಭವಿಸ್ತಾ ಇದ್ದೇನೆ ಅಂತ ತಿಳಿತಾನಲ್ವ, ನಿಜವಾದ ಸುಖವಾ ಅದು? ಅನುಭವಿಸುವುದು ನಿಜವಾದ ಸುಖವಾ? ಇಲ್ಲ. ಮತ್ತೇನು ಅಂದರೆ, ನಾನು ಸುಖ ಅನುಭವಿಸ್ತಾ ಇದ್ದೇನೆ ಎಂಬಂತಹ ಭ್ರಮೆ ಅಷ್ಟೇ ಅದು. ಅಲ್ಲರ ಭ್ರಮೆ ಹೇಗಾಗತ್ತೆ? ಇವಾಗ ಅವನು ಕುಡಿದು ಕುಪ್ಪಳಿಸ್ತಾ ಇದ್ದಾನೆ, ಚೆನ್ನಾಗಿ ಕುಡಿದಿದ್ದಾನೆ, ಕಂಠಪೂರ್ತಿ ಕುಡಿದಿದ್ದಾನೆ, ಆ ಹೆಣ್ಣು ಮಕ್ಕಳೊಟ್ಟಿಗೆ ತಾನು ಕುಣಿತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾನೆ. ಅದು ಖುಷಿ ಅಲ್ವಾ? ಈ ರೀತಿ ಸಾಮಾನ್ಯವಾಗಿ ಪ್ರಶ್ನೆ ಬಂದೇ ಬರುತ್ತದೆ. ಅದಕ್ಕೆ ಇಲ್ಲೇ ಮುಂದೆ ಕೃಷ್ಣ ಸ್ಪಷ್ಟವಾಗಿ ತಿಳಿಸ್ತಾನೆ, ಸುಖ ಅನ್ನುವುದು ಯಾವುದು? ಸುಖ ಅನ್ನುವುದು ಕಡೆಗೆ ಬರುವುದು ಸುಖ, ಮೊದಲಲ್ಲ. ಹೇಗಂತೇಳಿದರೆ, ಒಬ್ಬ ರೈತ ತಾನು ವ್ಯವಸಾಯ ಮಾಡುವಷ್ಟು ಕಾಲವೂ ಕೂಡ ಕಷ್ಟವೇ ಪಡುವುದು. ಮಳೆ ಬರಬೇಕಾದ್ರೆ ಉತ್ತಬೇಕು, ಬಿತ್ತಬೇಕು, ಕಾಲಕದ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಎಲ್ಲ ಹಾಕಿ ಅದನ್ನು ಪೋಷಣೆ ಮಾಡಬೇಕು. ವಾಸ್ತವಿಕವಾಗಿ ಇದೆಲ್ಲವೂ ಕೂಡ ಕಷ್ಟವೇ ಅಲ್ವಾ? ಸುಖ ಅಲ್ಲ. ಆದರೆ ಇನ್ನೊಬ್ಬ ಇದ್ದಾನೆ, ಅವನೇನಂತ ಹೇಳಿದರೆ ಬೇಸಾಯ ಮಾಡಲ್ಲ, ಅವನಿಗೆ ಗದ್ದೆ ಇದೆ, ಹೊಲ ಇದೆ, ಆದರೆ ಬೇಸಾಯ ಮಾಡಲ್ಲ ಅವನು, ಮತ್ತು ಆರಾಮಾಗಿ ಕೂತ್ಕೊಂಡು ತಿಂತಾ ಇದ್ದಾನೆ. ನೋಡುವವರಿಗೆ ಏನಂತ ಹೇಳಿದ್ರೆ ಅವನು ಹೇಳ್ಕೊಳ್ತಾನೆ, ನೋಡಿ ನನಗೇನಾದರೂ ಕಷ್ಟ ಇದೆಯಾ, ನಾನು ಆರಾಮಾಗಿದ್ದೇನೆ. ಅವನು ನೋಡಿ ಕಷ್ಟಪಡ್ತಾನೆ, ಆ ಗದ್ದೆಗೆ ಹೋಗಿ ಹೊಲಕ್ಕೆ ಹೋಗಿ ಕಷ್ಟಪಡ್ತಾನೆ, ದುಡಿದು ಅಂತ ಒದ್ದಾಡ್ತಾನೆ, ದುಡಿಮೆ ನಮಗೇನಿಲ್ಲ ನೋಡಿ, ಆರಾಮಾಗಿ ಕೂತ್ಕೊಂಡು ತಿಂತಾ ಇದ್ದಾನೆ. ಹೇಳ್ಬೋದು, ಎಲ್ಲಿವರೆಗೆ ಹೇಳ್ಬೋದು ಅಂತ ಹೇಳಿದರೆ ಇಷ್ಟೇ. ಯಾರು ರೈತ ಇದ್ದಾನೆ ಅವನು ಬೆಳೆದು ಕಟಾವಾದ ಮೇಲೆ ಆ ಧಾನ್ಯವನ್ನು ತಂದು ಮನೆಗೆ ಹಾಕ್ತಾನೆ. ಮನೆಯ ಅಂಗಳದಲ್ಲಿ ದೊಡ್ಡ ರಾಶಿ ಬಿತ್ತು ಧಾನ್ಯ. ಇದೇ ಸಮಯಕ್ಕೆ ಯಾರು ಬರೀ ಸುಖವಾಗಿ ಎಲ್ಲ ಕಾಲ ಕಳೆದ, ಅವನ ಮನೆಯಲ್ಲಿದ್ದ ಧಾನ್ಯ ಖಾಲಿ ಆಯಿತು. ಯಾಕಂತ ಹೇಳಿದರೆ, ನಾವು ಕಟ್ಟಿಟ್ಟಿದ್ದು ಎಷ್ಟು ದಿನ ಬರ್ತದೆ, ಕಟ್ಟಿದ್ದು ಎಷ್ಟು ದಿನ ಬರ್ತದೆ, ಖಾಲಿ ಆಯಿತು. ಇವನಿಗೆ ಇಡೀ ಮನೆ ಪೂರ್ತಿ ಆಯಿತು ಧಾನ್ಯದಿಂದ. ಹೌದು, ಮೊದಲು ಕಷ್ಟಪಟ್ಟ, ಅದರಿಂದಾಗಿ ಮುಂದೆ ಇಡೀ ವರ್ಷಕ್ಕೆ ಬೇಕಾದಷ್ಟು ಸಂಪಾದನೆಯನ್ನು ಮಾಡಿದ. ಅಂದರೆ ಇಡೀ ವರ್ಷ ಖುಷಿಯಾಗಿರ್ತಾನೆ. 4 ತಿಂಗಳು ಕಷ್ಟಪಟ್ಟು ಇಡೀ ವರ್ಷ ತಾನು ಖುಷಿಯಾಗಿರ್ತಾನೆ. ಅದೇ 4 ತಿಂಗಳು ಸುಖಪಟ್ಟು ಇನ್ನೊಬ್ಬ ಸೋಮಾರಿ ವರ್ಷ ಇಡೀ ಕಷ್ಟಪಡ್ತಾನೆ, ಆಮೇಲೆ ಅವನು ತಿನ್ನಲಿಕ್ಕಿಲ್ಲ, ಮತ್ತು ಇವರ ಹತ್ರ ಕೇಳಿ ಬೇಡಿ ಅವನು ತಿನ್ನಬೇಕಾಗ್ತದೆ. ಇದೇ ಆಗುವಂಥದ್ದು. ಅದಕ್ಕೋಸ್ಕರ ನಿಜವಾದ ಸುಖ ಯಾವುದು ಅಂತ ಹೇಳಿದ್ರೆ, ಕಡೆಗೆ ಸಿಗುವುದು ನಿಜವಾದ ಸುಖ. ಮೊದಲಿರುವುದು ನಿಜವಾದ ಸುಖ ಅಂತ ಕರೆಯಲ್ಲ. ಇವೆಲ್ಲ ಏನು ಅಂತ ಹೇಳಿದ್ರೆ ಅಸುರರು ತಿಳ್ಕೊಳ್ಳುವಂಥದ್ದು ಇಂಥದ್ದು. ಮೊದಲು ನಾನು ಖುಷಿಯಾಗಿದ್ದೇನೆ ಅಂತ ಮೊದಲು ಭಾರೀ ಖುಷಿ ಅಂತ ಹೇಳಿ ತಾವು ಒಂದಷ್ಟು ಮಾದಕ ದ್ರವ್ಯಗಳನ್ನು ತಗೊಳ್ಳೋದು. ಅಷ್ಟು ಮಾತ್ರ ಅಲ್ಲ, ಕಂಡ ವೇಶ್ಯೆಯ ಸಹವಾಸವನ್ನು ಮಾಡುವುದು. ಅಷ್ಟಲ್ಲ, ಮದ್ಯಪಾನವನ್ನು ಮಾಡುವುದು, ಬೇಕಾದಷ್ಟು ಮದ್ಯಪಾನ ಮಾಡುವುದು. ಖುಷಿಯೋ ಖುಷಿ. ಆದರೆ ಈ ಖುಷಿ ಎಲ್ಲವೂ ದುಃಖಕ್ಕೆ ತಾನು ಪರಿಣಾಮಕ್ಕೆ ಕಾರಣ ಆಗುತ್ತೆ, ದುಃಖವಾಗಿ ಪರಿಣಮಿಸ್ತದೆ. ಯಾವಾಗ ಅಂತ ಹೇಳಿದ್ರೆ ಇದರ ದುಷ್ಪರಿಣಾಮ ಗೋಚರ ಆಗ್ಲಿಕ್ಕೆ ಶುರು ಮಾಡಿದಾಗ. ಚೆನ್ನಾಗಿ ಕುಡ್ದ ಅದರ ಪರಿಣಾಮವಾಗಿ ಕರುಳು ಸುಟ್ಟೋಯಿತು. ಕಂಡ ಕೆಟ್ಟ ಹೆಣ್ಣಿನ ಸಹವಾಸವನ್ನು ಮಾಡಿದ, ಇದರ ಪರಿಣಾಮವಾಗಿ ಏಡ್ಸ್ ಅಂತಹ ಮಾರಕ ರೋಗಗಳು ಬಂತು. ಆವಾಗ ಒದ್ದಾಡ್ತಾನೆ. ಯಾರು ರಕ್ಷಣೆ ಪಡ್ತಾರೆ? ಆವಾಗ ಸುಖದ ಪರಿಣಾಮ ಮೊದಲು ಯೌವನದಲ್ಲಿ ಅನುಭವಿಸಿದ ಸುಖ, ನಾನೇ ಸುಖಿ ಅಂತ ತಿಳ್ಕೊಂಡಲ್ವ, ಇವಾಗ ಸುಖಿ ಅಂತ ಹೇಳಲಿಕ್ಕಾಗತ್ತಾ? ಅಂದರೆ ಆಗ ಸುಖಿಯಿಂದ ಭ್ರಮಿಸಿದ್ದೇ ಇವಾಗ ಅವನಿಗೆ ಈ ರೀತಿ ಕಷ್ಟ ಕೊಡ್ತಾ ಇರೋದು ತಾನೆ. ಅವಾಗ ಸ್ವಲ್ಪನಾದರೂ ಬುದ್ಧಿ ಇತ್ತು ಅಂತ ಹೇಳಿದ್ರೆ, ಇಲ್ಲ ನಾನು ಇವಾಗ ಅನುಭವಿಸ್ತಾ ಇದ್ದೇನೆ, ಮುಂದೆ ಒಂದು ದಿನ ಇದರ ದುಷ್ಪರಿಣಾಮವನ್ನು ಅನುಭವಿಸಲೇಬೇಕು ಅಂತ ಎಚ್ಚರ ಇದ್ದರೆ
ಅವನಿಗೆ ವೃದ್ಧಾಪ್ಯದಲ್ಲಿ ಈ ರೀತಿ ರೋಗದಲ್ಲಿ ನರಳಬೇಕಾದಂಥ ಆ ಪ್ರಸಂಗ ಬರ್ತಾ ಇತ್ತಾ? ಇಲ್ಲ. ಆದರೆ ಅಸುರರಿಗೆ ಇದು ಯಾವ ಚಿಂತನೆಯೂ ಇರೋಲ್ಲ, ದುಷ್ಟರಿಗೆ ಯಾವ ಚಿಂತನೆಯೂ ಇರೋಲ್ಲ. ಮತ್ತೇನು ಅಂತ ಹೇಳಿದ್ರೆ, ಈಗ ನಾನು ಎಂಜಾಯ್ ಮಾಡಬೇಕು, ನಾನು ಎಂಜಾಯ್ ಮಾಡ್ತಾ ಇದ್ದೆ, ನಾನು ಸುಖಿ, ಇಷ್ಟೇ ತಿಳಿದುಕೊಂಡ ಮಂದಿ. ಇವೆಲ್ಲ ಏನು ಅಂತ ಹೇಳಿದ್ರೆ ನಾವು ಯಾವುದೋ ಕಾಲದ ವ್ಯಕ್ತಿಗೆ ಹೇಳಿದ್ದು ಅಂತ ತಿಳ್ಕೊಳ್ಬೇಡಿ. ಈಗಲೇ ನಾವು ನೋಡುವುದು, ಈ ಕಲಿಕಾಲದಲ್ಲೇ ನೋಡುವುದು, ನಮ್ಮ ಅಕ್ಕಪಕ್ಕದಲ್ಲೇ ನೋಡುವುದು, ಕಡೆಗೆ ನಮ್ಮಲ್ಲೇ ಇಂಥ ದುರ್ಗುಣಗಳಿರ್ಬೋದು. ಅದಕ್ಕೋಸ್ಕರ ಅವಶ್ಯವಾಗಿ ಇದನ್ನು ಬಿಡಬೇಕಾದದ್ದು ಇಂಥ ದುರ್ಗುಣಗಳನ್ನು. ಅಷ್ಟು ಮಾತ್ರ ಅಲ್ಲ, ಕೃಷ್ಣ ಇನ್ನೂ ಹೇಳ್ತಾನೆ, ಆಢ್ಯೋಭಿ ಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾ. ಇನ್ನು ಹೇಗಿರ್ತಾರೆ ಈ ದುಷ್ಟರು ಅಥವಾ ಆಸುರಿ ಸ್ವಭಾವ ಹೊಂದಿದವರು ಅಂದರೆ? ಇಷ್ಟೇ, ತಮ್ಮನ್ನು ತಾವು ಜಂಭದಿಂದ ಕೊಚ್ಚಿಕೊಳ್ಳುವುದು, ತಮ್ಮ ಬಗ್ಗೆನೇ ತಾವು ಹೇಳಿಕೊಳ್ಳುವುದು, ಇಲ್ಲದೇ ಇದ್ದದನ್ನೇ ಹೇಳಿಕೊಳ್ಳುವುದೇ ಮುಖ್ಯ. ಆಸುರರಲ್ಲಿ ಮುಖ್ಯ ಇರುವುದು ಭ್ರಮಾಲೋಕದಲ್ಲಿ ತಿರುಗುತ್ತಾ ಇರುವುದು. ಹೇಗಂತ ಹೇಳಿದ್ರೆ, ಆಢ್ಯ ಅಭಿಜನವಾನಸ್ಮಿ, ನಾನು ಭಾರಿ ಶ್ರೀಮಂತ, ನನಗೆ ಬೇಕಾದಷ್ಟಿದೆ, ಧನ ಕನಕಾದಿಗಳಿಂದ ಕೂಡಿದವನು ನಾನು, ಈ ರೀತಿ ತಾವೇ ಜಂಭದಿಂದ ತಿಳ್ಕೊಂಡಿರುವುದು. ಅಷ್ಟು ಮಾತ್ರ ಅಲ್ಲ, ಅಭಿಜನವಾನಸ್ಮಿ, ಒಳ್ಳೆ ಕುಲದಲ್ಲಿ ಬೇರೆ ಬಂದುಬಿಟ್ಟಿದ್ದೇನೆ, ದೊಡ್ಡ ಕುಲದಲ್ಲಿ ಬಂದಿದ್ದೇನೆ, ದೊಡ್ಡ ಫ್ಯಾಮಿಲಿಯಲ್ಲಿ ಬಂದಿದ್ದೇನೆ, ಬೇಕಾದಷ್ಟು ನನಗೆ ಸಂಪತ್ತಿದೆ. ಅದರಿಂದಾಗಿ ಕೋನ್ಯೋಸ್ತಿ ಸದೃಶೋಮಯ, ನನಗೆ ಸರಿಸಾಟಿಯಾದವರು ಯಾರಿದ್ದಾರೆ? ಇದು ಜಂಭ ಅಂದರೆ ಇದೇನು ಅಂತ ಹೇಳಿದ್ರೆ ಅಹಂಕಾರದ ಪರಾಕಾಷ್ಠೆ, ಅತಿಯಾದ ಅಹಂಕಾರ. ನನಗೆ ಸರಿಸಾಟಿಯಾದವರು ಯಾರಿದ್ದಾರೆ? ಅದಕ್ಕೋಸ್ಕರ ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದರೆ, ಇಂಥ ಆಸುರಿ ಶಕ್ತಿಯನ್ನು ಹೊಂದಿದ ಮಂದಿ ಎಷ್ಟು ತಾವು ಆ ಮನಸ್ಸು ಕೆಡಿಸ್ಕೊಂಡಿರ್ತಾರೆ ಅಂದರೆ, ಆ ವ್ಯಕ್ತಿಗಳು ಕಾರಲ್ಲಿ ಹೋಗ್ತಾ ಇರ್ತಾರೆ ಎಂದು ತಿಳ್ಕೊಳ್ಳಿ. ಕಾರಲ್ಲಿ ಹೋಗಬೇಕಾದ್ರೆ ಪಕ್ಕದಲ್ಲಿ ಯಾರೋ ಈ ವ್ಯಕ್ತಿಯ ಕಾರನ್ನು ಓವರ್ಟೇಕ್ ಮಾಡಿದ ಅಂತ ತಿಳ್ಕೊಳ್ಳಿ. ಅಂದರೆ ಇವರಿಗಿಂತ ಮುಂದೆ ಹೋದ ಕಾರಲ್ಲಿ, ಸಹಿಸ್ಕೊಳ್ಳಿಕ್ಕಾಗಲ್ಲ. ಕೂಡಲೇ ಹೇಗಾದರೂ ಮಾಡಿ ಅವನು ಮುಂದೆ ಹೋಗಿ ಆ ಕಾರನ್ನು ಅಡ್ಡಗಟ್ಟಿ ಒಳಗಿರುವವನ ಎಳೆದು 4 ಹೊಡೆದು ಬಡಿದು ಮಾಡಲಿಕ್ಕೂ ಇದ್ದಾರೆ. ಯಾಕಂದರೆ ನನ್ನ ಕಾರನ್ನು ನೀನು ಯಾಕೆ ಓವರ್ಟೇಕ್ ಮಾಡಿದೆ? ನೋಡಿ, ಇದು ಆಸುರಿ ಗುಣ ಅಂತ ಹೇಳಿದರೆ ನನಗೆ ಸರಿಸಾಟಿಯಾದವ್ರು ಯಾರು ಇಲ್ಲವೇ ಇಲ್ಲ. ಅದರಿಂದಾಗಿಯೇ ಇಂಥ ಮಂದಿ ತಮ್ಮ ಮುಂದೆ ಯಾರ ಹೊಗಳಿಕೆಯನ್ನು ಸಹಿಸ್ಕೊಳ್ಳಲ್ಲ, ಇನ್ನೊಬ್ಬರನ್ನು ಇವ್ರ ಮುಂದೆ ಹೊಗಳಲಿಕ್ಕೇ ಇಲ್ಲ. ಇವರು ಅಪ್ಪಿತಪ್ಪಿ ಯಾರನ್ನೂ ಹೊಗಳಲ್ಲ. ಇವರ ಬಾಯಿಯಲ್ಲಿ ತಮ್ಮದೇ ಹೊಗಳಿಕೆ ಬಿಟ್ಟು, ತಮ್ಮನ್ನೇ ತಾವು ಕೊಚ್ಚಿಕೊಳ್ಳುವುದನ್ನು ಬಿಟ್ಟು ಇನ್ನೊಬ್ಬರನ್ನು ಯಾವತ್ತೂ ಹೊಗಳಲ್ಲ. ಇನ್ನೊಬ್ಬರ ಹೊಗಳಿಕೆ ಇವರಿಗೆ ಸಹಿಸಲಿಕ್ಕಾಗುವುದೂ ಇಲ್ಲ. ಅದರಿಂದಾಗಿಯೇ ಇಂಥವ್ರ ಮುಂದೆ ನೀವು ಅವರಂತೂ ಹೊಗಳಲ್ಲ, ನೀವು ಯಾರನ್ನಾದರೂ ಹೊಗಳಿದರೆ ಅಲ್ಲಿಂದ ಎದ್ದು ಹೋಗ್ತಾರೆ, ಅಥವಾ ಕೂಡಲೇ ಬೇರೆ ಮಾತಾಡ್ತಾರೆ. ಅಂದರೆ ನೀವೇನು ಇನ್ನೊಬ್ಬರನ್ನು ಹೊಗಳ್ತಾ ಇದ್ದೀರಿ, ಅದಕ್ಕೆ ತಮಗೆ ಕೇಳೇ ಇಲ್ಲ ಅಂತ ಹೇಳುವಂತೆ ಇನ್ನೊಂದು ಮಾತಾಡ್ತಾರೆ. ಅಥವಾ ಕಿವಿಗೆ ಕೇಳಿದರೂ ಕೂಡ ನೀವು ಯಾರನ್ನು ಹೊಗಳ್ತಾ ಇದ್ದೀರಿ ಗೊತ್ತು ಅವ್ರ ಬಗ್ಗೆ ದೋಷ ಹೇಳಲಿಕ್ಕೆ ಶುರು ಮಾಡ್ತಾರೆ, ಅವರ ದೋಷಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಯಾಕಂತ ಹೇಳಿದರೆ ಇನ್ನೊಬ್ಬ ವ್ಯಕ್ತಿಯನ್ನು ಗ್ರೇಟ್ ಅಂತ ಒಪ್ಕೊಳ್ಳಿಕ್ಕೆ ತಯಾರೇ ಇಲ್ಲ ಇವರು. ಮತ್ತೆ ಹೇಳಿದರೆ ನಾನೊಬ್ಬನೇ ಗ್ರೇಟ್, ನಾನೊಬ್ಬನೇ ಶ್ರೇಷ್ಠನಾದ ವ್ಯಕ್ತಿ, ನನಗೆ ಸರಿಸಾಟಿಯಾದವರು ಯಾರೂ ಇಲ್ಲ, ಈ ರೀತಿ ತಿಳ್ಕೊಂಡಿರುವಂತಹ ಮಂದಿ ಇವರು, ಆಸುರಿ ಗುಣ. ಇನ್ನು ಹೇಳ್ತಾರೆ, ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾ. ಯಜ್ಞ ಮಾಡ್ತೇನೆಯಾ? ಬೇಕಾದಷ್ಟು ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ತೇನೆ ನಾನು. ಅಷ್ಟು ಮಾತ್ರ ಅಲ್ಲ, ದಾಸ್ಯಾಮಿ ಕೊಡ್ತೇನೆ, ಬೇಕಾದಷ್ಟು ಕೊಡ್ತೇನೆ, ಬೇಕಾದಷ್ಟು ಯಜ್ಞ ಯಾಗಾದಿಗಳನ್ನು ಮಾಡ್ತೇನೆ, ದುಡ್ಡು ಚೆಲ್ತೇನೆ, ಅದಕ್ಕೆ ಬೇಕಾದಷ್ಟು ಚೆಲ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನು ಖುಷಿ ಪಡ್ತೇನೆ, ಬೇಕಾದಷ್ಟು ಸಂತೋಷ ಪಡ್ತೇನೆ ನಾನು. ಅದಕ್ಕೋಸ್ಕರ ಆ ಸಂತೋಷಕ್ಕೋಸ್ಕರ ಅಲ್ಲಿ ಒಂದಷ್ಟು ದುಡ್ಡು ಚೆಲ್ತೇನೆ, ಇಲ್ಲಿಗೆ ಹೋಗ್ತೇನೆ, ಅಲ್ಲಿಗೆ ಹೋಗ್ತೇನೆ. ಈ ರೀತಿ ಇವರು ಮೋಹಕ್ಕೊಳಗಾದ ಮಂದಿ. ಯಾಕಂತ ಹೇಳಿದರೆ ಅಜ್ಞಾನದಿಂದ, ಇತಿ ಅಜ್ಞಾನ ವಿಮೋಹಿತ, ಅಜ್ಞಾನದಿಂದಾಗಿ ಇವರು ಭ್ರಾಂತಿಗೊಳಗಾಗಿದ್ದಾರೆ, ಮೋಹಕ್ಕೊಳಗಾಗಿದ್ದಾರೆ. ಏನಿಲ್ಲ, ಮೋಹ ಏನಿದೆ? ನಾನು ಯಜ್ಞ ಮಾಡ್ತೇನೆ ಅನ್ನೋದ್ರಲ್ಲಿ ಏನ್ರಿ ಮೋಹ ಏನಿದೆ ಅಂತ ಹೇಳಿದ್ರೆ, ನಾನೇ ಇಲ್ಲೆಲ್ಲ ಮೋಹ ಏನು ಅಂದರೆ ನಾನೇ ಸ್ವತಂತ್ರನಾಗಿ ಮಾಡುವವನು. ನಿಜವಾಗಲೂ ಕೂಡ ಸಜ್ಜನರಲ್ಲಿ ಈ ರೀತಿ ಭಾವನೆ ಬರೋದೇ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ, ದೇವರು ಮಾಡಿಸಿದರೆ ಮಾಡ್ತೇನೆ. ಅದಕ್ಕೆ ಹೇಳುವುದೇ ವಿನಯದಿಂದ, ನೋಡಿ ಸ್ವಾಮಿ, ಒಂದು ಈ ರೀತಿ ಯಾಗ ಮಾಡಬೇಕು ಅಂತ ನಾವೇನು ಸಂಕಲ್ಪ ಮಾಡಿದ್ದೇವೆ,
ದೇವರು ಮಾಡಿಸಿದರೆ ಮಾಡ್ತೇವೆ ನಾವು. ನೋಡಿ, ಈ ವಿನಯ ಅವರಲ್ಲಿ ಕಾಣ್ತೇವೆ ನಾವು, ದೇವರಲ್ಲಿ ಒಂದು ಭಕ್ತಿ ಕಾಣ್ತೇವೆ. ಆದರೆ ದುಷ್ಟರಲ್ಲಿ ಈ ವಿನಯವೂ ಇಲ್ಲ, ಭಕ್ತಿಯೂ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ, ಒಳಗಿನಿಂದ ಒಂದು ಹೋಮ ಮಾಡಿಸ್ಬೇಕು ಅಂದಾಗ, ನಾನು ಹೋಮ ಮಾಡಿಸ್ಬಿಡ್ತೇನೆ, ಯಾಕಂದರೆ ನನಗೆಲ್ಲ ತಾಕತ್ತಿದೆ, ನಾನೆಲ್ಲ, ಯಾಕಂದರೆ ದುಡ್ಡಿದೆ ನನ್ನ ಹತ್ರ. ಚಪ್ಪಾಳೆ ಹೊಡೆದ್ರೆ 10 ಜನ ಬರ್ತಾರೆ, ನಾನು ಹೇಳಿದಾಗ ಅಲ್ಲೇ ನಡೀತದೆ, ನನ್ನ ಮಾತು ಎಲ್ಲ ಕಡೆ ನಡೆಯುತ್ತೆ. ಈ ರೀತಿ ಅದರಿಂದಾಗಿ ಏನು ಯಾವಾಗ ಮಾಡಿಬಿಡೋಣ, ನನಗೆ ಕೊಟ್ಬಿಡೋಣ, ಅದೇ ಕೊಟ್ಬಿಡೋಣ. ಯಾಕಂತ ಹೇಳಿದ್ರೆ ಎಲ್ಲ ನಂದೇ, ನಾನೇ ಕೊಡುವವನು, ನಂದೇ ಎಲ್ಲ, ದೇವ್ರು ಕೊಟ್ಟದ್ದು ಅಂತಿಲ್ಲ. ಈ ರೀತಿ ಇರುವಂಥ ಮಂದಿ ಖುಷಿ ಪಡ್ತೇನೆ ನಾನು, ನನ್ನ ಖುಷಿಗೆ ಅಡ್ಡ ಬರುವವ್ರು ಯಾರು? ಅಲ್ರಿ, ದೇವ್ರು ಕೊಟ್ಟದ್ದು, ದೇವ್ರು ಕೊಟ್ಟ ಸಂತೋಷ. ದೇವ್ರಿಗಿವ್ರು ಇದೆಲ್ಲ ಇಲ್ಲವೇ ಇಲ್ಲ. ನಾಸ್ತಿಕತೆಯಿಂದಾಗಿ ಇಂಥ ಮಾತುಗಳು ಬರ್ತಾ ಇರ್ತದೆ. ಅದಕ್ಕೆ ಹೇಳ್ತಾರೆ, ಅಜ್ಞಾನ, ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ, ದೇವರ ಬಗ್ಗೆ ಗೊತ್ತಿಲ್ಲ, ಧರ್ಮದ ಬಗ್ಗೆ ಗೊತ್ತಿಲ್ಲ, ತಮ್ಮ ಬಗ್ಗೆ ಗೊತ್ತಿಲ್ಲ, ಜೀವನದ ಬಗ್ಗೆ ಗೊತ್ತಿಲ್ಲ, ಜೀವನದ ಗುರಿಯ ಬಗ್ಗೆ ಗೊತ್ತಿಲ್ಲ, ಸಾವಿನ ನಂತರ ಗೊತ್ತಿಲ್ಲ, ಇದೇನೂ ಗೊತ್ತಿಲ್ಲ. ಕಡೆಗೆ ಇದು ಯಾವುದು ನನಗೆ ಗೊತ್ತಿಲ್ಲ ಅಂತಲೂ ಗೊತ್ತಿಲ್ಲ. ಆ ರೀತಿ ಇವರು ಮೋಹಕ್ಕೆ ಒಳಗಾಗಿದ್ದಾರೆ, ಭ್ರಾಂತಿಗೆ ಒಳಗಾಗಿದ್ದಾರೆ ಇಂಥ ಮಂದಿ. ಅದರಿಂದಾಗಿಯೇ ಕೃಷ್ಣ ತಿಳಿಸ್ತಾನೆ, ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೇಶು ಚೌ. ಅನೇಕ ಚಿತ್ತ ವಿಭ್ರಾಂತ, ಫಿರ್ಮ್ ಮೈಂಡ್ ಅಂತ ಏನು ಹೇಳ್ತೇವೆ ಅದಿಲ್ಲ ಇವರಿಗೆ, ನಿಶ್ಚಿತವಾದ ಬುದ್ಧಿ ಇಲ್ಲ. ಈ ಆಸುರಿ ಶಕ್ತಿ ಉಳ್ಳವರಿಗೆ, ದುಷ್ಟ ಮಂದಿಗೆ. ಅದಕ್ಕೇನಂತ ಹೇಳಿದರೆ, ಅವ್ರು ಹೇಳಿದ್ದು ಕೇಳೋದು, ಇವ್ರು ಹೇಳಿದ್ದು ಕೇಳೋದು. 10 ಜನ 10 ರೀತಿ ಹೇಳ್ತಾರೆ, ಎಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋದು. ಕಡೆಗೇನು ಅಂದರೆ ಅದರಿಂದಾಗೆ ತಲೆ ಬಿಸಿ ಮಾಡಿಕೊಳ್ಳೋದು, ತಲೆಯಲ್ಲಿ ಕನ್ಫ್ಯೂಷನ್. ಈ ರೀತಿ 10 ಜನ ಹೇಳಿದ್ದನ್ನು ಕೇಳಿ ತಾವು ಒಳಗಿನಿಂದ ಭ್ರಾಂತಿಗೆ ಒಳಗಾದವರು, ತಪ್ಪು ತಿಳುವಳಿಕೆಗೆ ಒಳಗಾದವರು. ಯಾಕಂತ ಹೇಳಿದ್ರೆ ಇವರಿಗೆ ಸ್ವಂತವಾಗಿ ಯೋಚನೆ ಮಾಡುವ ಶಕ್ತಿ ಇಲ್ಲ. ಅಥವಾ ಇನ್ನೊಂದೇನು ಅಂತ ಹೇಳಿದ್ರೆ, ಸುಮ್ಮನೆ ಕೂತ್ಕೊಂಡು ಚಿಂತೆ ಮಾಡ್ತಾ ಇರೋದು. ಕೆಲವರು ಇರ್ತಾರೆ ಆ ರೀತಿ, ಏನೋ ತಾವೇ ಕನಸಿನ ಗೋಪುರ ಕಟ್ತಾ ಇರೋದು. ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ, ಹಾಗೆ ಮಾಡಿಬಿಡ್ತೇನೆ, ಹೀಗೆ ಮಾಡಿಬಿಡ್ತೇನೆ ಅಂತ ಹೇಳಿ ನಾನಾ ಇಂಥ ಒಂದು ಭ್ರಾಂತಿಯಿಂದ ಕೂಡ್ರು. ಆಗುವುದೇನಿಲ್ಲ, ತಿರುಕನ ಕನಸು ಅಂತ ಹೇಳ್ತೇವಲ್ವ, ಆ ರೀತಿ. ಅದರಿಂದ ಆಗೋದೇನಿಲ್ಲ. ಆದರೆ ತಿಳ್ಕೊಂಬಿಡೋದು, ನಾನು ಹಾಗೆ ನಾನು ಹೀಗಾಗತ್ತೆ, ಏನಿದೆಲ್ಲ ಆಗೋದಲ್ಲ ಹೋಗೋದಲ್ಲ. ಈ ರೀತಿ ಭ್ರಮಿಸಿರ್ತಾರೆ ಇವರು. ಅಷ್ಟು ಮಾತ್ರ ಅಲ್ಲ, ಮೋಹಜಾಲ ಸಮಾವೃತ, ಹೊರಗಿನಿಂದಲೂ ಕೂಡ ನಾನಾ ವಿಧವಾದ ಭ್ರಾಂತಿಗಳು, ತಪ್ಪು ಕಲ್ಪನೆಗಳು. ಇನ್ನು ಒಳಗಿನಿಂದ ಇನ್ನಿಲ್ಲದ ಅಟ್ಯಾಚ್ಮೆಂಟ್, ಅದೇ ಮೋಹಜಾಲ. ಆ ಮೋಹದ ಬಲೆಯಲ್ಲಿ ಸಿಕ್ಕಾಕೊಂಡವರು. ಮೋಹ ಅಂತ ಹೇಳಿದ್ರೆ ಬಿಡಲಾರದ ಒಂದು ನಂಟು. ಅಯ್ಯೋ, ಅವರನ್ನು ಬಿಡಲಿಕ್ಕಾಗೋಲ್ಲ, ಇವರನ್ನು ಬಿಡಲಿಕ್ಕಾಗೋಲ್ಲ. ಈ ಒಂದು ಬಲೆ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬನಲ್ಲ ಇಬ್ಬರಲ್ಲ ಇವರನ್ನು ಸಿಕ್ಕಾಕಿರೋದು. ಬಲೆಯಲ್ಲಿ ಅನೇಕ ದಾರಗಳಿರ್ತಾವಲ್ವ, ಅನೇಕ ದಾರಗಳು ಸೇರಿ ಒಂದು ಬಲೆ ಆಗುತ್ತದೆ. ಅದೇ ರೀತಿ ಹೆಂಡತಿ, ಮಕ್ಕಳು, ಆಸ್ತಿ ಪಾಸ್ತಿ, ಅದು ಇದು ಎಲ್ಲವೂ ನಂದೇ, ನನಗದು ಬೇಕು, ನಾನೇ ಅವರನ್ನು. ಈ ರೀತಿ ಈ ಮಂದಿಯ ಬಗ್ಗೆ ಇವರೇ ನನ್ನವರು, ಇವರು ನನಗೆ ಬೇಕು, ಈ ರೀತಿ ಮೋಹದಿಂದಾಗಿ ಇವರು ಸುತ್ತುವರಿಯಲ್ಪಟ್ಟಿದ್ದಾರೆ ಅಂತ ಹೇಳಿ. ಯಾವ ರೀತಿ ಬಲೆಯಿಂದ ಮೀನು ಸುತ್ತುವರಿಯಲ್ಪಡ್ತದೋ ಆ ರೀತಿ ಈ ಬಲೆಯಲ್ಲೇ ಸಿಕ್ಕಾಕೊಂಡಿದ್ದಾರೆ ಇವರು. ಅಂದರೆ ಇದರಿಂದ ಬಿಡಿಸ್ಕೊಡ್ಲಿಕ್ಕೆ ಆಗೋಲ್ಲ. ಅದಕ್ಕೋಸ್ಕರ ಇವರು ಬರೀ ಹೆಂಡತಿ ಮಕ್ಕಳಿಂದ ಮಾತ್ರ ಅಲ್ಲ, ಕೆಟ್ಟ ಚಟಗಳು, ಆ ಚಟಗಳಿಗೆ ಒಳಗಾದವರು, ಚಟದ ಜಾಲಕ್ಕೆ ಒಳಗಾದವರು, ದುಷ್ಟರ ಜಾಲಕ್ಕೆ ಒಳಗಾದವರು, ಮಾದಕ ದ್ರವ್ಯಗಳಿಗೆ ಒಳಗಾದವರು ಇವರು. ಎಲ್ಲಕ್ಕಿಂತ ಮುಖ್ಯವಾಗಿ ಮೋಹಜಾಲ ಸಮಾವೃತ ಅಂತ ಹೇಳಿದ್ರೆ ತಪ್ಪು ತಿಳುವಳಿಕೆಗಳು, ದೇವರ ಬಗ್ಗೆ ತಪ್ಪು ತಿಳುವಳಿಕೆಗಳು, ಧರ್ಮದ ಬಗ್ಗೆ ತಪ್ಪು ತಿಳುವಳಿಕೆ, ಸಮಾಜದ ಬಗ್ಗೆ ತಪ್ಪು ತಿಳುವಳಿಕೆ, ದೇಶದ ಬಗ್ಗೆ ತಪ್ಪು ತಿಳುವಳಿಕೆ. ಈ ರೀತಿ ತಪ್ಪು ತಿಳುವಳಿಕೆಯಿಂದಲೇ ಬದುಕುವಂಥ ಮಂದಿಯವರು. ಅದರಿಂದ ಸುತ್ತುವರಿಯಲ್ಪಟ್ಟಿದ್ದಾರೆ. ಅದು ಎಲ್ಲಿವರೆಗೆ ಅಂತ ಹೇಳಿದರೆ, ಹಿಂದಿನಿಂದ ಬಂದ ರೀತಿ ರಿವಾಜುಗಳೇನಿದೆ, ಸಂಪ್ರದಾಯ ಏನಿದೆ, ಶಾಸ್ತ್ರ ಏನಿದೆ, ಗ್ರಂಥಗಳೇನಿದೆ, ಇದೆಲ್ಲವನ್ನು ತಿರಸ್ಕರಿಸುವುದೇ ನಮ್ಮ ದೊಡ್ಡಸ್ತಿಗೆ ಅಂತ ತಿಳ್ಕೊಂಡಿರುವ. ಮತ್ತೇನು ಅಂತ ಹೇಳಿದ್ರೆ, ನಾವು ಮಾಡ್ರನ್ ಆಗಬೇಕು. ಅದಕ್ಕೇನು ಅಂತ ಹೇಳಿದ್ರೆ, ನಾವು ಪಾಶ್ಚಾತ್ಯರನ್ನು ಅನುಸರಿಸುವುದು.
ಯಾಕಂತ ಹೇಳಿದ್ರೆ ಅವರನ್ನು ನೋಡ್ತಾರೆ, ಅವ್ರು ಏನೋ ಮಾಡ್ತಾರೆ, ಅದನ್ನು ತಾವಳವಡಿಸ್ಕೊಳ್ಳೋದು. ನೀವು ಯಾಕೆ ಮಾಡ್ತಾ ಇದ್ದೀರಿ? ಇದರಿಂದ ಏನು ಪ್ರಯೋಜನ ಇದೆ? ಏನಿಲ್ಲ. ಏನು ಪ್ರಯೋಜನ ಅಂತ ಗೊತ್ತಿಲ್ಲ. ಆದರೆ ಏನು ಅಂತ ಹೇಳಿದ್ರೆ ಅದನ್ನು ನೋಡಿ ಒಂದು ರೀತಿ ಮೋಹಕ್ಕೊಳಗಾದವರು, ಭ್ರಮೆಗೊಳಗಾದವರು. ಓ, ಇದೇ ಖುಷಿ, ಇದೇ ಖುಷಿ ಅಂತ. ಯಾವ ರೀತಿ ಅಂತ ಹೇಳಿದ್ರೆ ಇವಾಗ ನಿಜವಾಗ್ಲೂ ಕೂಡ ಹೆಣ್ಣು ಮಕ್ಕಳು ತಾವು ಹಣೆಗೆ ಇಟ್ಟುಕೊಂಡು, ಕುಂಕುಮವನ್ನು ಇಟ್ಟುಕೊಂಡು, ಕಿವಿಗೆ ಮೂಗಿಗೆ ಎಲ್ಲ ಆಭರಣಗಳನ್ನು ತೊಟ್ಟು ಹೋಗುವುದು ನಿಜವಾಗಲೂ ಶೋಭೆ. ಅದು ಶೋಭೆ ಅಂತ ಹೇಳಿದರೆ ಅವರು ದೇವಿಯರು ಕಂಡಾಗೆ ಕಾಣಿಸ್ತಾರೆ, ಅವರ ಆರೋಗ್ಯಕ್ಕೂ ಒಳ್ಳೆಯದು, ಆಯುಷ್ಯವೂ ವೃದ್ಧಿ ಆಗ್ತದೆ, ಮತ್ತು ದೈವಾನುಗ್ರಹವೂ ಕೂಡ ಆಗ್ತದೆ. ಯಾಕಂದರೆ ದೇವತೆಗಳು ಯಾವುದು ಧರಿಸಿದ್ದಾರೆ, ಆ ದೇವತೆಗಳು ಧರಿಸಿರುವುದನ್ನು ನಾವು ಧರಿಸಿದರೆ, ಇವಾಗ ಲಕ್ಷ್ಮೀ, ಪಾರ್ವತಿ, ಸರಸ್ವತಿ ಮುಂತಾದಂತಹ ದೇವಿಯರು ತಾವು ಯಾವುದನ್ನು ಧರಿಸಿದ್ದಾರೆ, ಆಭರಣಗಳನ್ನಾಗಲಿ ಕುಂಕುಮವಾಗಲಿ, ಅದನ್ನೇ ನಾವು ಧರಿಸಿದರೆ ಅವರು ಸಂತೋಷ ಪಡ್ತಾರೆ, ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಆದರೆ ಇವೆಲ್ಲ ಗೊಡ್ಡು ಅಂತ ಹೇಳಿ ತಿಳಿಯೋದು, ಮತ್ತೇನು ಅಂದರೆ ಇದಕ್ಕೆ ಸಂಪೂರ್ಣ ವಿರುದ್ಧವಾಗಿ ತಾವು ನಡ್ಕೊಳ್ಳೋದು. ಇದರಿಂದ ಸಂಪೂರ್ಣವಾಗಿ ವಿರುದ್ಧವಾಗಿ ನಡ್ಕೊಳ್ಳೋದರಿಂದಾಗಿ ನಾವು ಈ ಆಧುನಿಕತೆಯ ಈ ಪ್ರಭಾವ ಏನಿದೆ, ಮೋಹದ ಪ್ರಭಾವ, ಅದಕ್ಕೆ ಒಳಗಾಗಿ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾದವು ಅಂತ ಹೇಳಿದರೆ ನಮ್ಮ ಆಯುಷ್ಯವನ್ನು ಬೇಗ ಕಳ್ಕೊಳ್ತೇವೆ, ಆರೋಗ್ಯವನ್ನು ಕಳ್ಕೊಳ್ತೇವೆ, ನೆಮ್ಮದಿಯನ್ನು ಕಳ್ಕೊಳ್ತೇವೆ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಹೇಳಿದರೆ ದೇವತೆಗಳ ಅನುಗ್ರಹದಿಂದ ವಂಚಿತರಾಗಿ ಶಾಪಕ್ಕೆ ತುತ್ತಾಗ್ತೇವೆ. ಅದಕ್ಕಾಗಿಯೇ ಎಲ್ಲವನ್ನು ಕಳ್ಕೊಳ್ತೇವೆ. ಆದರೆ ಇದ್ಯಾವುದು ಗೊತ್ತೇ ಆಗೋಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ಅವರು ಮೋಹದ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಇದು ಅಸುರರಲ್ಲಿ ನಾವು ಕಾಣುವಂಥದ್ದು ಅಂತ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಹೇಳ್ತಾನೆ, ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೇಶು ಚೌ. ಕಾಮಭೋಗೇಶು ಪ್ರಸಕ್ತಾ. ಪ್ರಸಕ್ತ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್, ಬಿಡಲಾರದ ನಂಟು. ಯಾವುದರಲ್ಲಿ ಅಂತ ಹೇಳಿದ್ರೆ ಇಷ್ಟೇ, ತಾನು ಏನೋ ಮನಸ್ಸಿನಲ್ಲಿ ಬಯಸ್ತಾ ಇದ್ದಾನೆ, ಆ ಬಯಸಿದ್ದನ್ನು ತಾನು ಅನುಭವಿಸ್ಬಿಡ್ಬೇಕು, ಬಯಸಿದ್ದನ್ನು ಅನುಭವಿಸ್ಬಿಡ್ಬೇಕು. ಮನಸ್ಸಿನಲ್ಲಿ ಆಸೆ ಹುಟ್ಕೊಳ್ತಾ ಇರ್ತದೆ, ಹುಟ್ಕೊಂಡು ಕೂಡಲೇ ಅದು ಪೂರ್ಣ ಆಗಲೇಬೇಕು, ಹಾಗಾದರೂ ಪೂರ್ಣ ಆಗಲೇಬೇಕು. ಮನಸ್ಸಿನ ಹುಟ್ಟಿದ ಆಸೆಗಳೆಲ್ಲ ಪೂರ್ಣ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಅದಕ್ಕೋಸ್ಕರ ತಾನು ಒದ್ದಾಡುವುದು, ಅದಕ್ಕೆ ಏನಾದರೂ ಮಾಡಲಿಕ್ಕೆ ಸಿದ್ಧ. ಇದನ್ನು ಹೇಳೋದು ಪ್ರಸಕ್ತ ಅಂತ. ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಅದರಲ್ಲಿ. ಹೇಗೆ ರಾವಣ ತಾನು ಸೀತೆಯನ್ನು ಅನುಭವಿಸಿಬಿಡಬೇಕು ಅಂತ ಹೇಳಿ ಯಾರು ಏನು ಹೇಳಿದರೂ ಕೇಳದೆ ಅದರಲ್ಲೇ ಆಸಕ್ತನಾಗಿ ಸತ್ತೋದ. ಹೇಗೆ ದುರ್ಯೋಧನ ಎಷ್ಟು ಮಂದಿ ಹೇಳಿದರು, ಬೇಡ, ಪಾಂಡವರ ರಾಜ್ಯಕ್ಕೆ ಕೈ ಹಾಕಬೇಡ, ಪಾಂಡವರ ಸಂಪತ್ತಿಗೆ ಕೈ ಹಾಕಬೇಡ ಅಂತ. ಇಲ್ಲವೇ ಇಲ್ಲ. ಮತ್ತೇನು ಅಂತ ಹೇಳಿದರೆ ಕಾಮಭೋಗದಲ್ಲಿಯೇ ಪ್ರಸಕ್ತರೇ. ಇಲ್ಲ, ನಾವು ಖುಷಿ ಪಡಬೇಕು, ನಾವು ಕಾಮ ಭೋಗಿಸಬೇಕು, ನಮ್ಗೆ ಏನೇನು ಮನಸ್ಸಿನಲ್ಲಿದೆ ಎಲ್ಲ ಭೋಗಿಸ್ಬಿಡಬೇಕು. ನನ್ನ ರಾಜ್ಯ ಅಲ್ಲ, ಪಾಂಡವ ರಾಜ್ಯವನ್ನು ನಾನು ಅನುಭವಿಸ್ಬಿಡಬೇಕು. ಈ ರೀತಿ ತಿಳ್ಕೊಂಡು ತಾವು ಇನ್ನೊಬ್ಬರದ್ದನ್ನು ಒಳಗಾಕಿ ಇನ್ನೊಂದು ಹೆಣ್ಣನ್ನು ಹಾಳು ಮಾಡಲಿಕ್ಕೆ ಹೋಗಿ ಕಡೆಗೆ ಫಲಿತಾಂಶ ಏನು ಅಂತ ಹೇಳಿದ್ರೆ ಅಶುಚೋ ನರಕೆ ಪತತಿ, ನರಕಕ್ಕೆ ಹೋಗಿ ಬೀಳ್ತಾರೆ. ಅದು ಎಂಥ ನರಕ ಅಂತ ಹೇಳಿದರೆ ಕೊಳಕು ನರಕ, ಅಶುಚಿ ಅಂದ್ರದೆ. ಯಾಕಂದರೆ ನರಕದಲ್ಲಿ ಯಾವುದೇ ಒಂದು ಶುದ್ಧಿ ಇಲ್ಲ. ಒಂದು ಶಬ್ದ ಕಿವಿಗೆ ಬೀಳ್ತದೆ ಅಂತ ಹೇಳಿದ್ರೆ ಕರ್ಕಶವಾದ ಶಬ್ದವೇ ಬೀಳೋದು. ಒಂದೇ ಒಂದು ಒಳ್ಳೆಯ ಶಬ್ದ, ಸುಶ್ರಾವ್ಯವಾದ ಶಬ್ದ ಅನ್ನೋದು ನರಕದಲ್ಲಿಲ್ಲ. ಮತ್ತು ಹೇಳಿದರೆ ನೀವು ಆ ಶಬ್ದ ಕೇಳಿಯೇ ಗಡಗಡ ನಡುಗುತ್ತಾನೆ ಪಾಪಿ. ಮಲಮೂತ್ರ ವಿಸರ್ಜನೆ ಏನು ಮಾಡ್ಕೊಳ್ತಾನೆ, ಅಂಥ ಭಯಂಕರವಾದ ಶಬ್ದ. ಕಣ್ಣಿಗೆ ಕಾಣುವುದೇ ಅತ್ಯಂತ ಕೆಟ್ಟ ದೃಶ್ಯ, ಹೀನಾಯವಾದ ದೃಶ್ಯ. ಯಾವುದನ್ನು ಇವ ನೋಡಬಾರ್ದು ಅಂತ ಬಯಸ್ತಾನೋ ಅಂಥ ಭಯಂಕರವಾದ ದೃಶ್ಯವೇ ಇವನು ಕಣ್ಮುಂದೆ ಬರುತ್ತದೆ. ಮೂಗಿಗೆ ಬಡಿಯುವ ವಾಸನೆಯೇ ದುರ್ವಾಸನೆ. ಅದು ಅಂತಿಂಥ ದುರ್ವಾಸನೆ ಅಲ್ಲ, ಆ ದುರ್ವಾಸನೆಗೆ ಇವನು ಮೂರ್ಛೆ ತಪ್ಪಿ ಹೋಗ್ತಾನೆ. ಅಂಥ ಕೆಟ್ಟ ವಾಸನೆ. ಇನ್ನು ನಾಲಿಗೆಗಂತೂ ಬೀಳುವುದು ಅತ್ಯಂತ ಅಂದರೆ ಈ ಕೊಳಕು ಮಲಕ್ಕಿಂತಲೂ ಹೀನಾಯವಾದ ರುಚಿ. ಹೀಗೆ ಇವನ ಎಲ್ಲ ಇಂದ್ರಿಯಗಳಿಗೂ ಕೂಡ ಕಷ್ಟವನ್ನೇ ಕೊಡುವಂಥದ್ದು ನರಕ. ಅದಕ್ಕೆ ಅದು ಅತ್ಯಂತ ಕೊಳಕಾದದ್ದು. ಅಂಥ ಕೊಳಕು ನರಕದಲ್ಲಿ ಇವಳು ಬೀಳ್ತಾರೆ. ಅಂದರೆ ನೀಚಾತಿ ನೀಚವಾದ ಅತ್ಯಂತ ಕೆಟ್ಟವಾದ ನರಕದಲ್ಲಿ ಇವರು ಬೀಳ್ತಾರೆ ಅಂತ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಇಷ್ಟು ಮಾತ್ರ ಅಲ್ಲ, ಇನ್ನೂ ಇವರಲ್ಲಿ ದುರ್ಬುದ್ಧಿಗಳಿರ್ತದೆ. ಅದೇನು ಕೃಷ್ಣ ತಾನು ವಿವರಿಸ್ಕೊಂಡು ಹೋಗ್ತಾನೆ.
ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ, ಎಲ್ಲವನ್ನು ವಿಸ್ತಾರವಾಗಿ ಭಗವದ್ಗೀತೆ ಯಾಕೆ ವಿವರಿಸ್ತಾ ಇದೆ, ಕೃಷ್ಣ ಯಾಕೆ ವಿವರಿಸ್ತಾ ಇದೆ ಅಂತ ಹೇಳಿದ್ರೆ, ನಮ್ಮನ್ನೇ ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳಿಕ್ಕೋಸ್ಕರ. ಯಾಕಂದರೆ ಯಾರು ಈ ಎಲ್ಲ ಆಸುರಿ ಗುಣವನ್ನು ಹೊಂದಿದವರಿದ್ದಾರೆ, ಅವರು ಭಗವದ್ಗೀತೆ ಕೇಳಲಿಕ್ಕೆ ಬರುವುದೇ ಇಲ್ಲ, ಅವರು ಭಗವದ್ಗೀತೆ ಕೇಳುವುದೇ ಇಲ್ಲ. ಭಗವದ್ಗೀತೆಯನ್ನು ಕೇಳಿದರೆ ಅವರಲ್ಲಿ ಇಂಥ ಆಸುರಿ ಗುಣಗಳಿರುವುದೇ ಇಲ್ಲ. ಮತ್ತು ಯಾರಿಗಿದು ಉಪಯೋಗ ಅಂತ ಹೇಳಿದ್ರೆ, ಯಾರು ಒಳ್ಳೆಯವರಿದ್ದಾರೆ, ಆ ಒಳ್ಳೆಯವರಲ್ಲಿ ಯಾವುದೋ ಪ್ರಭಾವದಿಂದ ಅಥವಾ ಯಾವುದೋ ಪಾಪದಿಂದ ಇಂಥ ಆಸುರಿ ಗುಣಗಳು ಒಳಗೆ ಕೂತಿವೆ, ಅಂಥವರು ಈ ಭಗವದ್ಗೀತೆಯನ್ನು ಕೇಳಿ ಅದನ್ನು ಬಿಡಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನುವುದೇ. ಅಂದರೆ ಆ ಆಸುರಿ ಸಂಪತ್ತನ್ನು ಕಡಿಮೆ ಮಾಡಿಕೊಳ್ಬೇಕು, ದೈವೀ ಸಂಪತ್ತನ್ನು ನಮ್ಮಲ್ಲಿ ಹೆಚ್ಚು ಮಾಡಿಕೊಳ್ಬೇಕು ಅನ್ನುವ ಕಾರಣದಿಂದಲೇ ಕೃಷ್ಣ ಇದನ್ನು ವಿಶೇಷವಾಗಿ ವಿವರಿಸ್ಕೊಂಡು ಹೋಗ್ತಾ ಇದ್ದಾನೆ. ಮುಂದೆ ಏನು ಅಂತ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.